ಹಲೋ ಡಿಯರ್ ಡಿ ಸಿ ಟಿ ಬ್ರಾಂಚ್. ನೀವು ತುಂಬಾ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ರಿ. ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ? ತುಂಬಾ ಡೌಟ್ಸ್ ಗಳೆಲ್ಲ ಇತ್ತು, ತುಂಬಾ ಡಿಲೇ ಮಾಡಿದ್ರು. ಅಕಾರ್ಡಿಂಗ್ ಟು ದಿ ಸ್ಕೆಡ್ಯೂಲ್ ಏನು ಬಿಡ್ತಾ ಇಲ್ಲ KE ಅಂತ. ಸೊ ಈಗ ಆಸ್ ಆಫ್ ನೌ ಟುಡೇ 27th ಡೇಟು, ಇವತ್ತು ನಿಮ್ಗೆ ಆಪ್ಷನ್ ಎಂಟ್ರಿ ರಿಲೇಟೆಡ್ ಅಪ್ಡೇಟ್ಸ್ ನ ಕೊಟ್ಟಿದ್ದಾರೆ, ಮತ್ತೆ ಆಪ್ಷನ್ ಎಂಟ್ರಿ ಲಿಂಕ್ ನ ಎನೇಬಲ್ ಕೂಡ ಮಾಡಿದ್ದಾರೆ. ಸೊ ನೀವು DCT ಹೋಮ್ ಪೇಜ್ಗೆ ಹೋದ್ರೆ 2026, ಸೊ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ DCT 2026 ಮೊದಲ ಸುತ್ತಿನ ಸೀಟು ಹಂಚಿಕೆ ಅಧಿಸೂಚನೆ ಅಂತ. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದ್ಸರಿ ಓದಿ, ಅದ್ರಲ್ಲಿ ಏನಿದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಮೊದಲನೇದಾಗಿ ನಿಮ್ಗೆ ಆ ಇದು ಇವತ್ತು ಬಿಟ್ಟಿರೋದು ಡೇಟು, ಓಕೆನಾ? ಸೊ 27/7/2006 26. ಸೊ ಮೊದಲ ಸುತ್ತಿನ ಸೀಟು ಹಂಚಿಕೆ, ಓಕೆ. ಏನಿದೆ ಫಸ್ಟ್ ರೌಂಡ್, ಏನಿದೆ ಫಸ್ಟ್ ರೌಂಡ್ದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸೊ ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯಾಕೆ ಲೇಟ್ ಆಯ್ತು ಅಂತಾನು ಅವರು ಹೇಳಿದ್ದಾರೆ. ಸೊ 2026ನೇ ಸಾಲಿನಲ್ಲಿ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಲ್ಯಾಟ್ರಲ್ ಎಂಟ್ರಿ ಪ್ರವೇಶಾತಿಯ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು, ಮಾಡಿದ್ರು. ಸೊ ಈಗ ನಾನು ಮುಂಚೆನೆ ಹೇಳಿದ್ದೆ ನಿಮ್ಗೆ, ಸೊ ಸೀಟ್ ಮ್ಯಾಟ್ರಿಕ್ಸ್ ಬಂದಿರ್ಲಿಲ್ಲ ಗೌರ್ಮೆಂಟ್ ಕಡೆಯಿಂದನ. ಸೊ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ ಅವರು ಕೂಡ ಸೀಟ್ ಎಷ್ಟೆಷ್ಟಿದೆ ಅವ್ರವ್ರ ಬ್ರಾಂಚ್ ಅಲ್ಲಿ ಅಂತ ಅವರು ಸರ್ಕಾರದವ್ರಿಗೆ ಕೊಡ್ಬೇಕಾಗುತ್ತೆ. ಸರ್ಕಾರದವರು ಒಂದು ಕನ್ಸಾಲ್ಟೇಟ್ ಮಾಡಿ ನಿಮ್ಮ KE ಅವ್ರಿಗೆ ಕೊಡ್ತಾರೆ, ಓಕೆನಾ? ಆ ಸೀಟ್ ಮ್ಯಾಟ್ರಿಕ್ಸ್ ಇನ್ನು KE ತಲುಪಿರ್ಲಿಲ್ಲ, ಇಷ್ಟು ದಿವಸ ಆಗಿದೆ ತಲುಪೋದಿಕ್ಕೆ. ಸೊ ನನಗೆ ಗೊತ್ತಿಲ್ಲ ಯಾಕೆ ಅವ್ರು ಮುಂಚೆನೆ ಇದನ್ನ ಬಿಡ್ತಾರೆ. ಆ ತರ ಲೇಟ್ ಆಗತ್ತರ ಇತ್ತು ಅಂತಂದ್ರೆ, ಲೇಟ್ ಆಗತ್ತರ ಇದ್ರೆ ಹೇಳ್ಬೇಕಲ್ವಾ? ಸೊ ಸ್ವಲ್ಪ ಅಪ್ಡೇಟ್ ನಮ್ಗೆ DCT ಹುಡುಗರ್ನಂತೂ ನೆಗ್ಲೆಕ್ಟ್ ಮಾಡ್ತಾರೆ, ದಟ್ ಈಸ್ ಗೊತ್ತಿರೋ ವಿಚಾರ. ಅವರು KCET ಹುಡುಗರಿಗೆ ಫೋಕಸ್ ಮಾಡ್ತಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ನೋಡಿ, ಸೊ ಹಂಗಾಗಿ ಅಭ್ಯರ್ಥಿಗಳಿಗೆ ಆಪ್ಷನ್ ಗಳನ್ನು ದಾಖಲಿಸಲು ಅಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿಲ್ಲ. ಈಗ ಏನ್ ಮಾಡಿದ್ದಾರೆ ಅಂತ ಅಂದ್ರೆ 27/11 AM ಇಂದ, ಸೊ ಈಗ ಅದು ಅಪ್ಡೇಟ್ ಆಗಿದೆ, ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈಗ ಪ್ರಾಬ್ಲಮ್ ಏನಂತ ಅಂದ್ರೆ, ಇನ್ನೂ ಕೂಡ ನಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಫೀ ಸ್ಟ್ರಕ್ಚರು ಬಂದಿಲ್ಲ. ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಸದ್ಯದಲ್ಲೇ ಪ್ರಕಟಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಈಗ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗಲೇ, ಸೊ ಇವಾಗ ತುಂಬಾ ಜನ ನೀವು ಲಾಗಿನ್ ಆಗಕ್ ಟ್ರೈ ಮಾಡ್ತಾ ಇದ್ರೆ ನಿಮ್ಗೆ ಸ್ವಲ್ಪ ಎರರ್ ಬರ್ತಾ ಇದೆ. ಇನ್ವ್ಯಾಲಿಡ್ QR ಕೋಡ್ ಅಂತ ಬರ್ತಾ ಇದೆ, ಮತ್ತೆ ಸ್ವಲ್ಪ ಜನಕ್ಕೆ CET ನಂಬರ್ ಹಾಕಿದ್ರು ಕೂಡ ಏನದು ಅಲ್ಲೂ ಕೂಡ ಇನ್ವ್ಯಾಲಿಡ್ ಕ್ರೆಡೆನ್ಶಿಯಲ್ಸ್ ಅಂತ ಬರ್ತಾ ಇದೆ. ಸೊ ಹಂಗಾಗಿ ವರಿ ಮಾಡೋ ಅವಶ್ಯಕತೆ ಇಲ್ಲ, ಈಗ್ಲೇ ಏನು ಮಾಡಕ್ ಹೋಗ್ಬೇಡಿ, ನಾನು ಹೇಳ್ತೀನಲ್ಲ. ಸೊ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಬರ್ಬೇಕು ಫಸ್ಟ್. ಸೀಟ್ ಮ್ಯಾಟ್ರಿಕ್ಸ್ ತುಂಬಾ ಇಂಪಾರ್ಟೆಂಟ್. ಯಾವ್ಯಾವ ಕಾಲೇಜ್ ಇದಾವೆ ಆಪ್ಷನ್ ಎಂಟ್ರಿನಲ್ಲಿ, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದಾವೆ ಅಂತ ಗೊತ್ತಾದ ನಂತರನೇ ನೀವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಬೇಕು. ಬಿಕಾಸ್ ನಿಮ್ಗೆ ಗೊತ್ತಾಗಲ್ಲ, ನೀವು ಸುಮ್ನೆ ಇವಾಗ ಹಾಕೋದಕ್ಕಿಂತನ ಸೀಟ್ ಮ್ಯಾಟ್ರಿಕ್ಸ್ ನೋಡಿ ಫಸ್ಟ್. ಓಕೆ, RV ಕಾಲೇಜಲ್ಲಿ ಇಷ್ಟು ಸೀಟ್ ಇದೆ, ಓಕೆ, ಈ ತರ ನಾನು ಸೀಟ್ ಹಾಕಿದ್ರೆ ನಮಗೆ ಸಿಗುತ್ತಾ ನನ್ನ ರ್ಯಾಂಕಿಂಗ್ಗೆ, ಇದೆಲ್ಲ ನೋಡ್ಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಸೀಟ್ ಮ್ಯಾಟ್ರಿಕ್ಸ್ ಬರೋವರೆಗೂ ಯಾರೂ ಕೂಡ ಆಪ್ಷನ್ ಎಂಟ್ರಿ ಮಾಡಬೇಡಿ. ಓಕೆ, ಸೊ ದಿಸ್ ಇಸ್ ಮೈ ರಿಕ್ವೆಸ್ಟ್. ಯಾಕಂದ್ರೆ ಮತ್ತೆ ನಿಮ್ಗೆ ನೀವೇ ಪ್ರಾಬ್ಲಮ್ ಅನ್ಭವಿಸ್ತೀರಾ. ಸೊ ಇದು ಒಂದು ಅಪ್ಡೇಟು. ಸೊ ಇವತ್ತು ಸಂಜೆ ಒಳಗಡೆ ಬರುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಫೀಸ್ ಸ್ಟ್ರಕ್ಚರ್ ಎರಡೂ ಬರುತ್ತೆ, ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಅಕಾರ್ಡಿಂಗ್ಲಿ ನೀವು ಫಾಲೋ ಮಾಡಿ. ಮತ್ತೆ ಯಾರ್ಯಾರು ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ದೀರಾ ಅವ್ರಿಗೆ ಸಪರೇಟ್ ಆಪ್ಷನ್ ಎಂಟ್ರಿ ಲಿಂಕ್ ಬಿಡ್ತಾರೆ. ಸೊ ಅದ್ರ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ಯಾಕೆಂತಂದ್ರೆ ಏನಿದೆ, ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಎಲ್ಲಾ ಕಾಲೇಜಸ್ ಅಪ್ಲೈ ಆಗಲ್ಲ. ಸೊ ಲಿಮಿಟೆಡ್ ಕಾಲೇಜಸ್ ಇದಾವೆ, ಒಂದು 10 ಕಾಲೇಜಸ್ ಏನೋ ಇದಾವೆ. ಆ 10 ಕಾಲೇಜಸ್ ಅಲ್ಲೇ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾಗುತ್ತೆ. ಹಂಗಾಗಿ ನಿಮ್ಗೆ ಸಪರೇಟ್ ಲಿಂಕ್ ಬರುತ್ತೆ, ವೆಯ್ಟ್ ಮಾಡಿ KE ವೆಬ್ಸೈಟ್ ಅಲ್ಲಿ ಬಿಡ್ತಾರೆ. ಇದು ಒಂದು, ಓಕೆನಾ? ಸೊ ಹಂಗಾಗಿ ಈಗ ನೆಕ್ಸ್ಟ್ ಏನ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಸೊ ಈ ಆಪ್ಷನ್ ಎಂಟ್ರಿನಲ್ಲಿ ನೀವು ಕಾಲೇಜಸ್ ನ ಫಸ್ಟ್ ರೆಡಿ ಮಾಡ್ಕೊಳ್ಳಿ. ಕಾಲೇಜಸ್ ಗಳಿದ್ರೆ ನೀವು ಒಂದು ಡ್ರಾಫ್ಟ್ ನೀವೇ ಒಂದು ಪೇಪರ್ ನಲ್ಲಿ ಬರ್ಕೊಳ್ಳಿ. ಸೊ ಅಥವಾ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ರೆ ನಮ್ಮ ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಟಾಪ್ 30 ಕಾಲೇಜಸ್ ನಮ್ಮ ವೆಬ್ಸೈಟ್ಗೆ ಹೋಗ್ಬಿಟ್ರೆ, ನಿಮ್ಗೆ ಬ್ಲಾಗ್ಸ್ ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಟಾಪ್ 30 ಕಾಲೇಜಸ್ ಅಂತ ಲಿಸ್ಟ್ ಮಾಡಿದೀವಿ. ಸೊ ಯಾವ ಅಕಾರ್ಡಿಂಗ್ ಟು ಪ್ರೀವಿಯಸ್ ಕಟ್ ಆಫ್ ಇರ್ಬೋದು ಅಂಡ್ ಪ್ಲೇಸ್ಮೆಂಟ್ಸ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅನಾಲಿಸಿಸ್ ಮಾಡಿಬಿಟ್ಟು ಟಾಪ್ 30 ಕಾಲೇಜಸ್ ಮಾಡಿದೀವಿ. ಈ 30 ಕಾಲೇಜಸ್ ನ ಫಸ್ಟ್ ನೋಡಿ, ಸೊ ನಿಮ್ಗೆ ಒಂದು ಯೂಸ್ಫುಲ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು DCT ಕೌನ್ಸಿಲಿಂಗ್ ರಿಲೇಟೆಡ್ ಕಾಲೇಜ್ ಫೈಂಡರ್ ಮತ್ತೆ ಕಾಲೇಜ್ ಬಗ್ಗೆ ಏನಾದ್ರು ಬೇಕು ಅಂತಂದ್ರೆ ಈ DCT ಕೌನ್ಸಿಲಿಂಗ್ ಟ್ಯಾಬ್ಗೆ ಹೋಗಿ ನೀವು ಎಲ್ಲಾನು ಇದು ಮಾಡ್ಕೊಂತ ಬರ್ಬೋದು. ಮತ್ತೆ ನೀವು ಆಪ್ಷನ್ ಎಂಟ್ರಿ, ಇದು ಡ್ರಾಫ್ಟ್ ಆಪ್ಷನ್ ಎಂಟ್ರಿನ ವೆಬ್ಸೈಟ್ ಅಲ್ಲಿ ಮಾಡಿ ಫಸ್ಟ್. ನಿಮ್ಗೆ ಯಾವ್ಯಾವ ಕಾಲೇಜ್ ಬೇಕು ಎಲ್ಲ ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀವಿ ನಾವು ನಮ್ಮ ಇದ್ರಲ್ಲಿ. ನೀವು ನೋಡ್ಕೊಂಡಿದ್ದೀರಾ ಅನ್ಸುತ್ತೆ, ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಸೊ ಇದ್ರ ಪ್ರಕಾರ ನೀವು ಡ್ರಾಫ್ಟ್ ನಮ್ಮ ವೆಬ್ಸೈಟಿಗೆ ಬಂದು ಮಾಡ್ಕೊಳ್ಳಿ. ಸೊ ಫೈನಲೈಸ್ ನ ನೀವು KE ವೆಬ್ಸೈಟಿಗೆ ಮಾಡಿ. ಸದ್ಯಕ್ಕೆ ನೀವು
ದಯವಿಟ್ಟು ಯಾರು ಆಪ್ಷನ್ ಎಂಟ್ರಿ ಮಾಡಕ್ ಹೋಗ್ಬಿಡಿ, ವೆಯ್ಟ್ ಮಾಡಿ ಟಿಲ್ ದ ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ಏನೋ ಫೀ ಸ್ಟ್ರಕ್ಚರು ಬರೋವರೆಗೂ. ಸೊ ಯಾರ್ಯಾರಿಗೆ ತುಂಬಾ ಎರರ್ ಬರ್ತಾ ಇದೆ, ಈಗಿನ್ನ ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ದಯವಿಟ್ಟು ಇವಾಗ ಏನು ಮಾಡಕ್ ಹೋಗ್ಬೇಡಿ, ನಿಮ್ದೆಲ್ಲಾನು ಮತ್ತೆ ಈ ಸರ್ತಿ ಫೇಸ್ ಲಾಗಿನ್ ಎಲ್ಲ ಇದೆ. ಅಂದ್ರೆ ನಿಮ್ಗೆ ನೋಡಿ, ಲಿಂಕ್ ಓಪನ್ ಮಾಡಿದ್ರೆ ನಿಮ್ಗೆ ಎರಡು ಮೋಡ್ ಅಲ್ಲಿ ನೀವು ಲಾಗಿನ್ ಆಗ್ಬೋದು. ಆಪ್ಷನ್ ಎಂಟ್ರಿ ಲಾಗಿನ್ ಅಂತ ಒಂದು ಕ್ಯೂ ಆರ್ ಕೋಡ್ ಮುಖಾಂತರ. ಅಂದ್ರೆ ಕ್ಯೂ ಆರ್ ಕೋಡ್ ಎಲ್ಲಿರುತ್ತೆ ಅಂತಂದ್ರೆ, ನೀವು ವೆರಿಫಿಕೇಶನ್ ಸ್ಲಿಪ್ ಏನ್ ಡೌನ್ಲೋಡ್ ಮಾಡಿರ್ತೀರಾ ಅದರಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ. ಸೊ ನಿಮ್ಮ ನೀವು ಎಲ್ಲಿ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮೊಬೈಲ್ ಅಲ್ಲೂ ಮಾಡ್ಬೋದು, ನಾನು ರೆಕಮೆಂಡ್ ಮಾಡೋದು ಮೊಬೈಲ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ಬೆಸ್ಟ್ ಅಂದ್ರೆ ನೀವು ಸಿಸ್ಟಮ್ ಅಲ್ಲೇ ಮಾಡಿ, ಓಕೆನಾ, ಪಿ ಸಿ ನಲ್ಲಿ ಮಾಡಿ. ಸೊ ಅಲ್ಲಿ ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಕೂಡ ನೀವು ಲಾಗಿನ್ ಆಗ್ಬೋದು. ಕ್ಯೂ ಆರ್ ಕೋಡ್ ಹೆಂಗ್ ಸ್ಕ್ಯಾನ್ ಮಾಡ್ಬೇಕಂದ್ರೆ, ಅದರಲ್ಲಿ ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಇರಬೇಕು, ಕ್ಯಾಮ್ರಾಗೆ ತೋರಿಸ್ಬೇಕು ನೀವು ಕ್ಯೂ ಆರ್ ಕೋಡ್ ನ. ಸೊ ಅಕಾರ್ಡಿಂಗ್ಲಿ ಅದು ಫೆಚ್ ಆಗುತ್ತೆ ಡೀಟೇಲ್ಸ್. ಇಲ್ಲ ಅಂತಂದ್ರೆ ಐದರ್ ನೀವು ಸಿ ಇ ಟಿ ನಂಬರ್ ಥ್ರೂ ಕೂಡ ಲಾಗಿನ್ ಆಗ್ಬೋದು. ಒಂದು ಅಪ್ಲಿಕೇಶನ್ ನಂಬರ್ ಹಾಕ್ಬೇಕು, ಇನ್ನೊಂದು ಸಿ ಇ ಟಿ ನಂಬರ್ ಅಂತ ಹಾಕ್ಬೇಕು. ಇವೆರಡು ಎಂಟ್ರಿ ಮಾಡಿ ನೀವು 3 ಮೋಡಲ್ಲಿ SMS ಅಥವಾ ವಾಟ್ಸ್ಆಪ್ ಅಥವಾ ಇಮೇಲ್ ಮುಖಾಂತರ ನೀವು ಒ ಟಿ ಪಿ ನ ಎಂಟ್ರಿ ಮಾಡ್ಬೋದು. ಮತ್ತೆ ಈ ಕ್ಯಾಪ್ಚಾ ಹಾಕಿದ್ರೆ ನಿಮ್ದು ಓಪನ್ ಆಗುತ್ತೆ. ಒನ್ಸ್ ಓಪನ್ ಆದ ತಕ್ಷಣ ನಿಮ್ಗೆ ಫೇಸ್ ಲಾಗಿನ್ ಕೇಳುತ್ತೆ. ಸೊ ಫೇಸ್ ನ ನೀವು ಒಂದು, ಇಲ್ಲ ನೀವು ಫೋಟೋನ ಕ್ಯಾಮ್ರಾಗೆ ಇಟ್ರು ನಡೆಯುತ್ತೆ, ಇಲ್ಲ ಅಂತಂದ್ರೆ ನೀವು ಕ್ಯಾಂಡಿಡೇಟೇನೆ ನೀವು ಪ್ರೆಸೆಂಟ್ ಇರ್ಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ, ಒಂದು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಯಾವ ತರ ಆಪ್ಷನ್ ಎಂಟ್ರಿ ಮಾಡ್ಬೇಕಂತ. ಸೊ ನಾವು ನಿಮ್ಮ ಫಸ್ಟ್ ಪ್ರಯಾರಿಟಿ ಕೆಲಸ ಬಂದ್ಬಿಟ್ಟು ಲಿಸ್ಟ್ ಮಾಡ್ಕೊಳ್ಳಿ. ಕಾಲೇಜಸ್ ನ ಲಿಸ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವೇನ್ ಮಾಡಿ ಅಂತಂದ್ರೆ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದ್ಮೇಲೆ ನಾನು ಆಪ್ಷನ್ ಎಂಟ್ರಿ ಹೇಳ್ತೀನಿ. ಇವತ್ತು ಯಾರು ಮಾಡಕ್ ಹೋಗ್ಬೇಡಿ, ಮೈ ರೆಕಮೆಂಡೇಶನ್. ಒಂದು, ಇನ್ನೊಂದು ತುಂಬಾ ಜನ ಕೇಳ್ತೀರಿ, ಸರ್ ಒಂದೇ ಕಾಲೇಜಲ್ಲಿ ಈಗ ಚೇಂಜ್ ಆಫ್ ಬ್ರಾಂಚ್ ಚೇಂಜ್ ಮಾಡೋ ಅವಕಾಶ ಇದೆ, ನಾನು ಒಂದೇ ಕಾಲೇಜಲ್ಲಿ 2-3 ಬ್ರಾಂಚ್ ಹಾಕ್ಬೋದಾ, 2-3 ಕೋರ್ಸ್ ನ ಸೆಲೆಕ್ಟ್ ಮಾಡ್ಬೋದಾ ಅಂತಂದ್ರೆ ಅಬ್ಸಲ್ಯೂಟ್ಲಿ ಸೆಲೆಕ್ಟ್ ಮಾಡ್ಬೋದು. ಆರ್ ವಿ ಕಾಲೇಜಲ್ಲೇನೆ ನೀವು 4 ಬ್ರಾಂಚ್ ನ ಸೆಲೆಕ್ಟ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಮತ್ತೆ ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ಬೇಕು ಅಂತ ಕೇಳ್ತಿದ್ರಿ, ನೀವು ಎಷ್ಟು ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಇದಕ್ಕೆ ಯಾವುದೇ ರೀತಿಯಾದಂತಹ ಲಿಮಿಟ್ ಇಲ್ಲ, ಓಕೆನಾ. ಸೊ ನಾನ್ ಹೇಳೋದು ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಟಾಪ್ ಕಾಲೇಜ್ ಇಂದಾನೇ ಬನ್ನಿ, ಇರೆಸ್ಪೆಕ್ಟಿವ್ ಆಫ್ ಎನಿ ರ್ಯಾಂಕ್. ನೀವು ಟಾಪ್ ಕಾಲೇಜ್ ಇಂದಾನೇ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಂತ ಬನ್ನಿ. ಆರ್ ವಿ ಕಾಲೇಜ್ ಇರ್ಬೋದು, ಪಿ ಎಸ್ ಇರ್ಬೋದು, ಬಿ ಎಂ ಎಸ್ ಇರ್ಬೋದು, ರಾಮಯ್ಯ ಇರ್ಬೋದು, ಬಿ ಐ ಟಿ ಇರ್ಬೋದು, ಒಳ್ಳೊಳ್ಳೆ ಕಾಲೇಜ್ ಏನಿದೆ. ಯಾಕಂದ್ರೆ ನಿಮ್ಗೆ ಯಾವ ಚಾನ್ಸಸ್ ಅಲ್ಲಿ ನಿಮ್ಮ ಕ್ಯಾಟಗರಿ ವೈಸ್ ಇರ್ಬೋದು, ಯಾಕಂದ್ರೆ ಇಟ್ ಡಿಪೆಂಡ್ಸ್ ಆನ್ ಯಾವ್ಯಾವ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಹಂಗಾಗಿ ನಿಮ್ಗೂ ಸೀಟ್ ಸಿಕ್ಕರು ಸಿಗ್ಬೋದು, ಅಕಾರ್ಡಿಂಗ್ ಟು ರಿಸರ್ವೇಶನ್ ಪಾಲಿಸೀಸ್ ಇರ್ಬೋದು, ಎಲ್ಲಾನು ವರ್ಕ್ ಆಗುತ್ತೆ ಇಲ್ಲಿ. ಹಂಗಾಗಿ ದಯವಿಟ್ಟು ಟಾಪ್ ಕಾಲೇಜ್ ಇಂದಾನೆ ನಿಮ್ಗೆ ಸಿಗ್ಲಿ ಬಿಡ್ಲಿ, ಟಾಪ್ ಕಾಲೇಜ್ ಇಂದಾನೆ ಸೀಟ್ ಹಾಕಿ. ಬಿಕಾಸ್ ಇದು ಹೆಂಗಾಗತ್ತೆ ಅಂತಾರೆ, ಸರ್ ಟಾಪ್ ಕಾಲೇಜ್ ಸಿಗಲ್ವಲ್ಲ ಸರ್. ಸಿಗಲ್ಲ ಬಿಡಿ, ಬೇಡ, ತೊಂದ್ರೆ ಇಲ್ಲ, ಬಟ್ ಸಿಕ್ಕರು ಸಿಗ್ಬೋದಲ್ವಾ. ಯಾಕೆಂತಂದ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಆ ಏನ್ ಹೇಳಕ್ ಬಂದೆ, ಇದು ಯಾವ್ದು ಅಂತಂದ್ರೆ ಲೈಕ್ ಏನ್ ಹೇಳ್ತಾರಪ್ಪ, ಇದು ಏನೋ ಒಂದು ಹೇಳಕ್ ಬಂದೆ. ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ರ್ಯಾಂಕ್ ವೈಸ್ ಅವ್ರು ಪ್ರಯಾರಿಟಿ ಕೊಡೋದು. ಫಸ್ಟ್ ರ್ಯಾಂಕ್ ಬರ್ತಾರೆ, ಫಸ್ಟ್ ರ್ಯಾಂಕ್ ಅಲ್ಲಿ ಅವ್ನು ಏನ್ ಆಪ್ಷನ್ ಎಂಟ್ರಿ ಮಾಡಿದಾರೆ ಅಕಾರ್ಡಿಂಗ್ಲಿ ಅವನಿಗೆ ಸೀಟ್ ಫಿಲ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಿಮ್ಗೆ ಟಾಪ್ ಕಾಲೇಜ್ ಎಂಟ್ರಿ ಮಾಡಿದ್ರು ಏನು ಸಮಸ್ಯೆ ಇಲ್ಲ. ಹಂಗಾಗಿ ಟಾಪ್ ಕಾಲೇಜಿಂದಾನೆ ಎಂಟ್ರಿ ಮಾಡ್ಕೊಂತ ಬನ್ನಿ. ಯಾಕೆ ಇದನ್ನ ಹೇಳ್ತಿದೀನಿ ಅಂತ ಅಂದ್ರೆ, ಇವಾಗ ನೀವ್ ಎಂಟ್ರಿ ಮಾಡಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತಂದ್ರೆ, ಕಾಲೇಜಸ್ ನ ನಿಮ್ಗೆ ಇದೇನ್ ಪರ್ಮನೆಂಟ್ ಇಲ್ಲ ಇದು, ಯೂಶುವಲ್ ಆಗಿ ಹೇಳ್ಬೇಕಂತ ಅಂದ್ರೆ. ಯಾಕಂತಂದ್ರೆ ಇದಿನ್ನ ಮಾಕ್ ಅಷ್ಟೇ ಇದು, ಓಕೆನಾ. ಸೊ ನಿಮ್ಗೆ ಮಾಕ್ ರಿಸಲ್ಟ್ ಬಿಡ್ತಾರೆ, ಮಾಕ್ ರಿಸಲ್ಟ್ ಬಿಟ್ಟಾದ್ಮೇಲೂ ಕೂಡ ನೀವು ಆಪ್ಷನ್ಸ್ ನ ಆಡ್ ಡಿಲೀಟ್ ಮಾಡಿಫೈ ಎಲ್ಲ ಮಾಡ್ಕೊಂತ ಬರ್ಬೋದು. ಬಟ್ ಸ್ಟಿಲ್ ಇವಾಗಲೇ ಒಂದು ರಫ್ ಐಡಿಯಾ ಇರ್ಲಿ, ಮಾಕ್ ಅಲಾಟ್ಮೆಂಟ್ ಬಿಟ್ಟಾಗ ಫೈನಲೈಸ್ ಮಾಡಿರಂತೆ. ಇವಾಗ ರಫ್ ಆಗಿ ಟಾಪ್ ಕಾಲೇಜ್ ಇಂದಾನೆ ಲಿಸ್ಟ್ ಮಾಡ್ಕೊಂತ ಬನ್ನಿ, ಓಕೆನಾ. ಸೊ ಒನ್ಸ್ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನಿಮ್ಗೆ ಫೈನಲೈಸ್ ಕೊಡ್ತಾರೆ. ಯಾಕಂತಂದ್ರೆ ಆಮೇಲೆ ನಿಮ್ ಕೈಲಿ ಆಪ್ಷನ್ಸ್ ನ ಎಂಟ್ರಿ ಮಾಡಕ್ ಆಗಲ್ಲ. ಬಿ ಕೇರ್ಫುಲ್, ಈಗಲೇ ಹೇಳ್ತಿದೀನಿ. ಮತ್ತೆ ಹೇಳಿಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡಿ. ನೀವು ಟಾಪ್ ಕಾಲೇಜ್ ಇಂದಾನೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಬರ್ಬೇಕು, ಈಗಲೇ ಹೇಳಿದೀನಿ. ಮತ್ತೆ ಆಪ್ಷನ್ಸ್ ಅಷ್ಟೇ, ಯಾವ್ದು ಮೇಲೆ ಯಾವ್ದು ಕೆಳಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಯೋಚನೆ ಮಾಡಿ, ನಿಮ್ಮ ಮನೆಯವ್ರನ್ನ ಕೇಳಿ, ನಿಮ್ಮ ನೀವು ಏನದು ಡಿಸ್ಟೆನ್ಸ್ ನೋಡ್ಕೊಂಡು ನೀವೆಲ್ಲಾದ್ರೂ ಶಿಫ್ಟ್ ಆಗ್ತೀರಾ, ಅಥವಾ ನಾರ್ತ್ ಕರ್ನಾಟಕ ತುಂಬಾ ಜನ ಇದ್ದೀರಾ, ನೀವು ಬೆಂಗಳೂರಿಗೆ ಬರ್ತೀರಾ ಅನ್ನೋ ತರ ಇತ್ತು ಅಂತ ಅಂದ್ರೆ ಅದನ್ನೆಲ್ಲ ಯೋಚನೆ ಮಾಡಿ. ಹಾಸ್ಟೆಲ್ ಗೀಸ್ಟೆಲ್ ಎಲ್ಲ ಎವ್ರಿಥಿಂಗ್ ನೀವು ಯೋಚನೆ ಮಾಡಿ, ಅದಾದ್ಮೇಲೆ ಯು ಟೇಕ್ ದ ಡಿಸಿಷನ್. ಸೊ ಓಕೆನಾ, ಕಂಪ್ಲೀಟ್ ಆಗಿ ಒಂದು ಆಪ್ಷನ್ ಎಂಟ್ರಿದು ವಿಡಿಯೋ ಮಾಡ್ತೀನಿ. ಸೊ ಅದನ್ನ ವಾಚ್ ಮಾಡಿ. ಆ ಅಷ್ಟೇ, ಇವತ್ತಿಗಷ್ಟೇ ಯಾರು ಆಪ್ಷನ್ ಎಂಟ್ರಿ ಮಾಡಕ್ ಹೋಗ್ಬೇಡಿ ಅಂಟಿಲ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಫೀಸ್ ಬರೋವರೆಗೂ. ಥ್ಯಾಂಕ್ ಯು ಸೋ ಮಚ್, ಬಾಯ್.